ನಮ್ಮ ಸಂವಿಧಾನ. ವಾಚನ ಸಂದೇಶ. ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಅಂದರೆ ಏನು? ತುರ್ತು ಪರಿಸ್ಥಿತಿ ಎಂಬುದು ಯಾವುದೇ ರೀತಿಯ ಮಾನಸಿಕ ಒಂದು ಚಿತ್ರದ ಪದವಾಗಿರುವುದಿಲ್ಲ. ತುರ್ತು ಪರಿಸ್ಥಿತಿ ಎಂಬುದು ಅಥವಾ ಎಮರ್ಜೆನ್ಸಿ ಎಂಬುದು ಅತ್ಯಂತ ಕಠಿಣ ಪರಿಸ್ಥಿತಿ ಒಂದೇ ಸಮನೆ ಎದುರಾಗುವುದೆನ್ನಬಹುದು. ಸಂವಿಧಾನದ ಅಡಿಯಲ್ಲಿ ಸರ್ಕಾರವನ್ನು ರೂಪಿಸುವಲ್ಲಿ ಅಥವಾ ಕಾರ್ಯನಿರ್ವಹಿಸುವಲ್ಲಿ ಸಮಸ್ಯೆಗಳೆದುರಾದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುವುದು. ಸರ್ಕಾರವು ಪ್ರತ್ಯೇಕವಾದ ನಿರ್ಣಯಗಳನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೆರವೇರಿಸುತ್ತದೆ. ಸಂವಿಧಾನದಲ್ಲಿ ಎರಡು ಬಗೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿವರಿಸಲಾಗಿದೆ. ಒಂದು ರಾಷ್ಟ್ರ ಮಟ್ಟದಲ್ಲಿನ ತುರ್ತು ಪರಿಸ್ಥಿತಿ, ಇನ್ನೊಂದು ಆರ್ಥಿಕ ಮಟ್ಟದಲ್ಲಿನ ತುರ್ತು ಪರಿಸ್ಥಿತಿ. ಈ ಎರಡನ್ನೂ ಹೊರತುಪಡಿಸಿ ಮೂರನೆಯ ರೀತಿಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಯಂತ್ರವು ವಿಫಲವಾದಲ್ಲಿ ಜಾರಿಗೆ ಬರುತ್ತದೆ. ತುರ್ತು ಪರಿಸ್ಥಿತಿಯೇ ಒಂದು ಸಂದರ್ಭದಲ್ಲಿ ಭಾರತ ದೇಶವು ಏಕೀಕೃತ ದೇಶವಾಗಿ ರಾಷ್ಟ್ರಪತಿಯ ಆಳ್ವಿಕೆಯ ಮೂಲಕ ಆಡಳಿತ ನಡೆಸುವುದು. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ರವರು 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೊದಲ ಬಾರಿಗೆ ಘೋಷಿಸಿದರು.